ಹಲೋ ನಮಸ್ಕಾರ. ನಾನು ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಸ್ವಲ್ಪ ಅಪರೂಪದ ಕಾಯಿಲೆ, ಪಾರ್ಕಿನ್ಸನ್ಸ್ ಡಿಸೀಸ್. ಪಾರ್ಕಿನ್ಸನ್ಸ್ ಡಿಸೀಸ್ ಅಂದರೆ ನೀವು ಅಪರೂಪವಾಗಿ ನೋಡಿರ್ಬೋದು, ಕೆಲವ್ರದ್ದು ಕೈ ಶೇಕ್ ಆಗ್ತಾ ಇರ್ತದೆ, ಸುಮ್ಮನೆ ನಿಂತ್ಕೊಂಡಿರ್ತಾರೆ, ಕೈ ಹೀಗೆ 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 ಒಂಥರ ಟ್ರೆಮರ್ಸ್ ಅಂತೀವಿ ನಾವು, ಅದಕ್ಕೆ ಒಂಥರ ನಡ್ಕ, ಕೈ ನಡುಕ್ತಾ ಇರ್ತದೆ. ಇದು ಅಪರೂಪದ ಕಾಯಿಲೆ ಆದ್ರೂ ಇತ್ತೀಚೆಗೆ ಒಂದು ಅಂದಾಜು ಪ್ರಕಾರ ಇಂಡಿಯಾದಲ್ಲಿ ಸುಮಾರು 10 ಲಕ್ಷ ಜನಕ್ಕೆ ಈ ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸೊ ಜಾಸ್ತಿ ಆಗ್ತಾ ಹೋಗ್ಬೋದು. ಕಾರಣಗಳು ಹಲವಾರಿವೆ. ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಅಂದರೆ ಏನು? ಉದ್ದೇಶಪೂರ್ವಕವಾಗಿ ಕೈ ನಡುಗಿಸುವುದಲ್ಲ, ಆಟೋಮೆಟಿಕ್ಕಾಗಿ ಅದರ ಪಾಡಿಗೆ ಅದು ಕೈ ನಡುಕ, ಮತ್ತು ಸ್ವಲ್ಪ ಬ್ಯಾಲೆನ್ಸ್ ತಪ್ಪುವುದು, ಮತ್ತು ಒಂಚೂರು ಸ್ಟಿಫ್ನೆಸ್ಸು, ಕೈಯನ್ನು ಹಿಂಗೆ ಎತ್ತಲಿಕ್ಕೆ ಹೋದರೆ ಗಟ್ಟಿಯಾಗಿ ಇಟ್ಕೊಳ್ಳೋದು, ಈ ಥರ ಕಾಯಿಲೆ, ಇದು ಈ ಥರ ಸಿಂಪ್ಟಮ್ಗಳ ಒಂದು ಸಮೂಹಕ್ಕೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಇದಕ್ಕೆ ಕಾರಣ ಏನು? ಕಾರಣ ಒಂದನೇದಾಗಿ ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅಂದರೆ ಜೀನ್ಸ್ನಲ್ಲಿ ಬಂದಿರುತ್ತೆ ಅಂತ. ತಾತ ಆ ಕಾಲದಿಂದ ಯಾರಿಗಾದರೂ ಒಬ್ಬರಿಗೆ ಬಂದಿರ್ಬೋದು ಆ ವಂಶವೃಕ್ಷದಲ್ಲಿ. ಸೊ ಒಂದು ಜೆನೆಟಿಕ್ ಫ್ಯಾಕ್ಟರು. ಇನ್ನು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು, ಸ್ವಲ್ಪ ಏಜ್ ಆದಾಗ ಯಾವುದು ಬೇರೆ ಕಾಯಿಲೆಗೆ ತಗೊಳ್ಳುವಂಥ ಮೆಡಿಸಿನ್ನ ಸೈಡ್ ಇಫೆಕ್ಟು, ಈ ಥರ ಹಲವಾರು ಕಾರಣಗಳಿವೆ. ಬಟ್ ಮೆಡಿಕಲ್ ಆಗಿ ಹೇಳಬೇಕು ಅಂತಂದರೆ, ನಮ್ಮ ಮೆದುಳಿನಲ್ಲಿ, ಬ್ರೈನ್ನಲ್ಲಿ ತುಂಬ ನ್ಯೂರಾನ್ಸ್ ಅಂತ ಇರ್ತವೆ. ಈ ನ್ಯೂರಾನ್ಗಳು ಡೋಪಮಿನ್ ಅನ್ನುವಂತಹ ಒಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡ್ತವೆ. ಅದು ಆ ವಸ್ತು ನಮ್ಮ ಬ್ಯಾಲೆನ್ಸಿಗೆ, ನಮ್ಮ ಮೋಟಾರ್ ಮೂಮೆಂಟ್ ಅಂದರೆ ನಡೆಯುವುದು ಇತ್ಯಾದಿ, ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಡೋಪಮಿನ್. ಯಾವಾಗ ಈ ಡೋಪಮಿನ್ ಅನ್ನುವಂತಹ ಒಂದು ಇದು ನಾಶ ಆಗ್ತದೆ, ಕೆಮಿಕಲ್ ನಾಶ ಆಗ್ತದೋ, ಆಗ ಈ ಕಾಯಿಲೆ ಬರ್ತದೆ. ಈ ಡೋಪಮಿನ್ ಪ್ರೊಡ್ಯೂಸ್ ಮಾಡುವಂತಹ ನ್ಯೂರಾನ್ಸ್ ಇನ್ ದ ಬ್ರೈನ್, ಅದು ನಾಶ ಆಗಲಿಕ್ಕೆ ಆಗಲೇ ನಾನು ಕಾರಣ ಹೇಳಿದೆ, ಒಂದು ಜೆನೆಟಿಕ್ಕು, ಇನ್ನೊಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು, ಏಜು, ಕೆಲವು ಮೆಡಿಸಿನ್ಗಳು, ಕೆಲವು ಕೆಮಿಕಲ್ಸ್ಗಳು, ಎಕ್ಸ್ಪೋಜರ್ ಟು ಡಸ್ಟ್, ಸ್ಮೋಕ್. ಇವಾಗ ಕಲುಷಿತ ವಾತಾವರಣ ಎಲ್ಲದಕ್ಕೂ ಅದನ್ನೇ ನಾವು ಇದು ಮಾಡ್ತೀವಿ. ಅದು ವಿಷಯ ಹೌದು, ಯಾಕೆಂದರೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆ ಕಾಯಿಲೆ ಸಂಖ್ಯೆ. ಸೊ ಕಲುಷಿತ ವಾತಾವರಣ ಕೂಡ ಒಂದು ಕಾರಣ ಆಗಿರ್ಬೋದು. ಇದು ಪಾರ್ಕಿನ್ಸನ್ಸ್ ಡಿಸೀಸಿಗೆ ಕಾರಣ. ಈಗ ಈ ಕಾಯಿಲೆ ಬಂದ ಮೇಲೆ ಅವ್ರಿಗೆ ಏನೇನು ಸೂಚನೆಗಳು, ಏನೇನು ಅವರಿಗೆ ಸಿಂಪ್ಟಮ್ಸ್ ಇರ್ತದೆ? ಕೈ ನಡುಗುವಿಕೆ ಒಂದು, ಅಂದರೆ ಮೋಟಾರ್ ಸಿಂಪ್ಟಮ್ಸ್ ಅಂದರೆ, ಮೋಟಾರ್ ಅಂದರೆ ಚಾಲನೆ, ನಾವು ನಡೆಯುವುದು, ನಾವು ಕೈಗೆ ಕಾಲು ಎತ್ತೋದು, ಇದೆಲ್ಲ ಇದೆಯಲ್ಲ, ಅದರಲ್ಲಿ ವ್ಯತ್ಯಾಸ ಮೋಟಾರ್ ಸಿಂಪ್ಟಮ್ಸ್. ಆಮೇಲೆ ಅದಲ್ಲದೆ ನಾನ್ ಮೋಟಾರ್ ಸಿಂಪ್ಟಮ್ಸ್, ಅದು ಇನ್ನೇನು ಬರ್ಬೋದು? ನಿದ್ರೆ ಬಾರದೇ ಇರ್ಬೋದು, ಜ್ಞಾಪಕ ಶಕ್ತಿ ಕಮ್ಮಿ ಆಗ್ಬೋದು, ಆಮೇಲೆ ನಿದ್ದೆ ಕಮ್ಮಿ ಆಗಿದ್ದರಿಂದ ಬೇರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಕಾಯಿಲೆಗಳು ಶುರುವಾಗ್ಬೋದು. ಮತ್ತು ಫೆಟೀಗ್ ಅಂದರೆ ತುಂಬ ಸುಸ್ತಾಗೋದು, ಏನು ಚೂರು ಕೆಲಸ ಮಾಡಿದ ತಕ್ಷಣ ಹೋಗಿ ಮಲ್ಕೊಳ್ಳೋಣ ಅಂತ ಅನಿಸೋದು. ಅದ್ರ ಜೊತೆ ಕೈಕಾಲು ನಡ್ಕಾನಿರ್ತದೆ. ಸೊ ಬರೀ ಅದು ಮಾತ್ರ ಅಲ್ಲ, ಬರೀ ನೀವು ನಿದ್ದೆ ಬರ್ತಾ ನನಗೆ ಪಾರ್ಕಿನ್ಸನ್ಸ್ ಹಂಗೆ ಅಂದ್ಕೋಬೇಡಿ. ಸೊ ಇವೆಲ್ಲ ಒಂದೊಂದು ಸೂಚನೆಗಳು, ಒಂದೊಂದು ಅದರದ್ದು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಅದರ ಸೂಚನೆಗಳು. ಇದು ಮೋಟಾರ್ ಮತ್ತು ನಾನ್ ಮೋಟಾರ್ ಎರಡು ಥರನೂ ಇರ್ಬೋದು. ಮಸಲ್ ರಿಜಿಡಿಟಿ ಅಂದರೆ ಕೈ ಸ್ಟಿಫ್ ಆಗಿ, ನಾನು ಆವಾಗಲೇ ಹೇಳಿದಂಗೆ ಕೈ ಸ್ಟಿಫ್ ಆಗೋದು, ಮೂಮೆಂಟ್ಸ್ ಮಾಡಲಿಕ್ಕೆ ಕಷ್ಟ ಆಗೋದು ಎಲ್ಲ ಆಗ್ತದೆ. ಸೊ ಹೀಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಬಂದವರು, ಹಾಗಾದರೆ ಇವರಿಗೆ ಪರಿಹಾರ ಇಲ್ವಾ? ಈ ಕಾಯಿಲೆಗೆ ಪರಿಹಾರ ಇಲ್ವಾ?
ಜೆನೆಟಿಕ್ ಅಂತ ಬೇರೆ ಹೇಳಿದ್ದೀನಿ ನಾನು, ಅದು ಜೀನ್ಸಲ್ಲೇ ಬಂದಿರುತ್ತೆ ಅಂತ. ಹಾಗಾದರೆ ಅದಕ್ಕೆ ಪರಿಹಾರ ಇಲ್ವಾ? ಪರಿಹಾರ ಇದೆ, ಆದರೆ ಅದು ಕಾಯಿಲೆಯನ್ನು ಸಂಪೂರ್ಣ ವಾಸಿ ಮಾಡಲಿಕ್ಕಾಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ತಗೊಂಡು ಬರ್ಬೋದು. ಉದಾಹರಣೆಗೆ ಕೈ ನಡುಕವನ್ನು ಕಮ್ಮಿ ಮಾಡಲಿಕ್ಕೆ ಆ ಡೋಪಮಿನ್ ಪ್ರೊಡ್ಯೂಸ್ ಮಾಡುವಂಥ ಸೆಲ್ಗಳು ನಾಶವಾಗಿವೆ, ನ್ಯೂರಾನ್ಸ್ಗಳು ನಾಶವಾಗಿದೆ ಅಲ್ವಾ, ಅದನ್ನು ಡೋಪಮಿನ್ನನ್ನು ಔಷಧಿಯ ರೂಪದಲ್ಲಿ ಕೊಡ್ಬೋದು. ಡೋಪಮಿನ್ನನ್ನು ಔಷಧಿಯ ರೂಪದಲ್ಲಿ ಕೊಟ್ಟು ಸ್ವಲ್ಪ ಕಮ್ಮಿ ಮಾಡ್ಬೋದು. ಆಮೇಲೆ ಸ್ಟಿಫ್ನೆಸ್ ಇದೆ ಅಂತ ಹೇಳಿದೆ ನಾನು, ಕೈಯೆಲ್ಲ ಸ್ಟಿಫಾಗಿ ಇಟ್ಕೊಳ್ತಾರೆ ಅಂತ ಹೇಳಿಬಿಟ್ಟು. ಸರಿ, ಸ್ಟಿಫ್ನೆಸ್ ಇರುವಾಗ ಅದಕ್ಕೆ ಫಿಸಿಯೋಥೆರಪಿ ಅಂದರೆ ನೀವು ನೋಡಿರ್ಬೋದು, ಮಸಾಜ್ ಎಲ್ಲ ಮಾಡಿ. ಈಗ ಈ ತೋಳಿನ ಮಸಲ್ಸು ಟೈಟ್ ಆದರೆ ಅದಕ್ಕೆ ಮಸಾಜ್ ಮಾಡ್ತಾರೆ ಅಲ್ವಾ. ಸೊ ಹಾಗೆ ಮಸಾಜ್ ಮಾಡಿ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದು. ಇದು ಕೇವಲ ತಾತ್ಕಾಲಿಕ, ಅಂದರೆ ನಾವು ದಿನ ಮಸಾಜ್ ಮಾಡ್ತಾ ಇರಬೇಕು. ತಾತ್ಕಾಲಿಕ ಮಸಾಜ್ ಮಾಡಿದ ತಕ್ಷಣ ಕಾಯಿಲೆ ವಾಸಿ ಆಯಿತು ಅಂತ ಅರ್ಥ ಅಲ್ಲ. ಒಂದು ಕಡೆಯಿಂದ ಡೋಪಮಿನ್ ಇರುವಂತಹ ಔಷಧಿ, ಇನ್ನೊಂದು ಕಡೆ ರಿಜಿಡಿಟಿ. ಮತ್ತು ಇನ್ನೊಂದು ಸಿಂಪ್ಟಮ್ ಇದರಲ್ಲಿ, ಅದನ್ನು ಹೇಳಿಕ್ಕೆ ಮರೆತೆ ನಾನು, ಡಿಫಿಕಲ್ಟಿ ಇನ್ ಟಾಕಿಂಗ್, ಡಿಫಿಕಲ್ಟಿ ಇನ್ ಸ್ವಾಲೋವಿಂಗ್. ಯಾಕಂದರೆ ಮಸಲ್ ರಿಜಿಡಿಟಿ, ಸ್ಟಿಫ್ನೆಸ್ ಎಲ್ಲ ಕಡೆ ಬರ್ತದೆ, ನೆಕ್ ಮಸಲ್ಸ್ ಎಲ್ಲ ಕಡೆನೂ ಬರ್ಬೋದಲ್ವ. ಆದ್ದರಿಂದ ಅವರಿಗೆ ಮೂಮೆಂಟ್ಸು ನೋಡೋದು ಸ್ವಲ್ಪ ನಿಧಾನಕ್ಕೆ ಕತ್ತು ತಿರುಗಿಸಿ ನೋಡೋದು, ಆಮೇಲೆ ನುಂಗುವಾಗ ಕಷ್ಟ ಆಗೋದು, ನೆಕ್ ಮಸಲ್ಸ್ ಸ್ಟಿಫ್ ಆಗೋದು. ಸೊ ಇದಕ್ಕೂ ಈ ಥರನೂ ತೊಂದರೆಗಳು ಬರ್ಬೋದು. ಸೊ ಅದಕ್ಕೂ ಸರಿಯಾಗಿ, ಆಮೇಲೆ ಮಾತಾಡುವಾಗ ಸ್ಲರ್ಡ್ ಸ್ಪೀಚ್, ಪಕ್ಕ ಮಾತಾಡಲಿಕ್ಕಾಗೋದಿಲ್ಲ, ಬಟ್ ಅಂತ ಆ ಥರ ಮಾತಾಡ್ಬೋದು. ಸೊ ಅದಕ್ಕೆ ಸ್ಪೀಚ್ ಥೆರಪಿ ಅಂತ ಹೇಳ್ತಾರೆ. ಸ್ಪೀಚ್ ಥೆರಪಿ ಮಾಡೋರಿದ್ದಾರೆ, ಎಲ್ಲದಕ್ಕೂ ಸ್ಪೆಷಲಿಸ್ಟ್ಗಳಿದ್ದಾರಪ್ಪ ಈಗ. ಸೊ ಸ್ಪೀಚ್ ಥೆರಪಿ ಅಂತ ಅವರು ಎಲ್ಲನೂ ಆ ಥರ ಎಲ್ಲ ಮಾಡಿ ಅವರ ಮಸಲ್ಸ್ ಗಟ್ಟಿ ಆಗೋ ಥರ ಮಾಡಿ ಅವರ ಮಾತು ತೊದಲುವುದನ್ನು ಒಂಚೂರು ಕಮ್ಮಿ ಮಾಡಲಿಕ್ಕೆ ಆಗ್ತದೆ. ಸೊ ಔಷಧಿ, ಫಿಸಿಯೋಥೆರಪಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹಿಂದೆ ಹೇಳಿದ್ದೆ, ನಾನು B12 ಡಿಫಿಷಿಯನ್ಸಿ ಬಂದಾಗ ಒಂಚೂರು ನಿಮಗೆ ನರಗಳ ಮೂಮೆಂಟ್ ಎಲ್ಲ ಕಮ್ಮಿ ಆಗ್ತದೆ, ನರ್ವ್ಸು ಪಾದದಲ್ಲಿ ಮರಗಟ್ಟಿದಂಗೆ ಆಗೋದು, ಬರ್ನಿಂಗ್ ಸೆನ್ಸೇಷನ್ ಆಗೋದು, ಏನಾದರೂ ಒಂದು ಆಗ್ಬೋದು ಅಂತ ಹೇಳಿದ್ನಲ್ಲ, ಅದೇ ಥರ ಇವಾಗ ಕೂಡ ನಿಮಗೆ ಆಗ್ಬೋದು. ಕಾಲು ಮರಗಟ್ಟಿದಂಗೆ ಆಗೋದು, ಅಥವಾ ಒಂಥರ ನಮ್ನೆಸ್ ಅಂದರೆ ಸೆನ್ಸೇಷನ್ ಗೊತ್ತಾಗದೇ ಇರೋದು. ಸೊ ಇದಕ್ಕೆಲ್ಲದಕ್ಕೂ ಒಂದು ಉಪಾಯ ಏನು ಅಂದರೆ, ಪೇಷಂಟನ್ನು ಕೈ ಹಿಡಿದಾದರೂ ವಾಕಿಂಗ್ ಮಾಡಬೇಕು, ಅಥವಾ ಅವ್ರ ಕೈಗೆ ಕೋಲು ಕೊಟ್ಬಿಟ್ಟು ಫಸ್ಟು ಕೈ ಹಿಡಿದು ನಡೆಸಬೇಕು, ಆಮೇಲೆ ಕೋಲು ಕೊಟ್ಕೊಂಡು ಅವ್ರ ಮನೆ ಒಳಗಡೆ ಓಡಾಡುವಾಗ ಮಾಡಬೇಕು. ಹಾಸಿಗೆ ಹತ್ರ ಹಿಡಿಬಾರ್ದು. ಅದು ಒಂದು ನಾನು ಎಲ್ಲರಿಗೂ ಹೇಳ್ತೀನಿ. ಒಂದು ಸರ್ತಿ ನೀವು ಬೆಡ್ ರಿಡನ್ ಆಗಿಬಿಟ್ರೆ ಆಮೇಲೆ ನಾವು ನಿಮ್ಮನ್ನು ರಿಕವರ್ ನಿಮಗೆ ವಾಸಿ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಕ್ಕಾಗುತ್ತೋ ಅಷ್ಟು ಆ್ಯಕ್ಟಿವಿಟಿ ಮಾಡಬೇಕು. ನೀವು ಮಾತಾಡಬೇಕು. ವಯಸ್ಸಾದಮೇಲೆ ನಾನು ಎಲ್ರಿಗೂ ಹೇಳ್ತೀನಿ, ವಯಸ್ಸಾದಮೇಲೆ ಅಫ್ಕೋರ್ಸ್ ಒಂದು ಕಾಲಕ್ಕೆ ನಾನು 46 ವರ್ಷದಿಂದ ಗೊತ್ತಿರೋರಿದ್ದಾರೆ. ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಂದಿನಿಂದ ನನ್ನ ಪರಿಚಯ ಇರೋರು ಹೇಳ್ತಾರೆ, ಸರ್ ಮುಂಚೆ ನೀವು ಇಷ್ಟು ಮಾತಾಡ್ತಾ ಇರಲಿಲ್ಲ, ಈಗ ತುಂಬ ಮಾತಾಡ್ತಿರಲ್ವ ಅಂತ. ಇದು ನಾನು ಕಾನ್ಷಿಯಸ್ಸಾಗಿ ಮಾತಾಡೋದು, ಅಂದರೆ ಗೊತ್ತಿದ್ದೇ ಮಾತಾಡೋದು. ಯಾಕೆಂದರೆ ವಯಸ್ಸಾಗ್ತಾ ನಮ್ಮ ಮೋಟಾರ್ ಸಿಸ್ಟಮ್ಸ್ಗಳು ಸ್ವಲ್ಪ ವೀಕ್ ಆಗ್ತಾ ಹೋಗ್ತವೆ. ಹಾಗೆಯೇ ಸೆನ್ಸರಿ ಸಿಸ್ಟಮ್, ಬ್ರೈನ್ ಕೂಡ ಸ್ವಲ್ಪ ಡಲ್ ಆಗಿಬಿಡ್ತದೆ. ಕೆಲವರು ನೀವು ನೋಡಿರ್ಬೋದು, 60-70 ವರ್ಷ ಅಂತ ಹಿಂಗೆ ನೋಡ್ತಾ ಇರ್ತಾರೆ, ವಯಸ್ಸಾಯ್ತಪ್ಪ ಅಂತ. ಈ ವಯಸ್ಸಾಯ್ತಪ್ಪ ಅಂತ ಹೇಳೋದೇ ಒಂದು ದೊಡ್ಡ ಕಾಯಿಲೆ, ಆಯಿತಾ. ಅದೆಲ್ಲ ನಿಲ್ಲಿಸಬೇಕು. ನಾನು ಇನ್ನೂ ನನಗೆ ವಯಸ್ಸಾಗಿಲ್ಲ, ನಾನು ಆ್ಯಕ್ಟಿವ್ ಆಗಿದ್ದೀನಿ ಅನ್ನೋದನ್ನು ತೋರಿಸ್ಬೇಕಾದ್ರೆ ನೀವು ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡಬೇಕು. ಮಾತಾಡೋದು ಹೇಗೆ ಅನ್ನೋದನ್ನು ಕಲಿಬೇಕು. ನೀವು ಮಾತಿನಲ್ಲಿ ನಯ ವಿನಯ ಇರಲಿ, ಅಹಂಕಾರ ಇರಬಾರ್ದು. ಯಾರು ಸಿಕ್ಕಿದ್ರೆ ಒಂದು ಸ್ಮೈಲ್ ಮಾಡೋದು. ಸ್ಮೈಲ್ ಇಸ್ ದ ಬೆಸ್ಟ್ ಆರ್ನಮೆಂಟ್ ಅಂತ ಹೇಳ್ತೀನಿ. ಸ್ಮೈಲ್ ಮಾಡುವಾಗ ಸುಮಾರು ಮಸಲ್ಗಳು ಆ್ಯಕ್ಷನಿಗೆ ಬರ್ತವೆ. ಈ ಕತ್ತತ್ರ ಇಲ್ಲಿ ಎಲ್ಲ ಕಡೆ ಮಸಲ್ಸ್ ಆ್ಯಕ್ಷನಿಗೆ ಬರ್ತವೆ. ಇದು ವಯಸ್ಸಾಗ್ತಾ ನೀವು ಸ್ಮೈಲ್ ಮಾಡ್ತೀರೋ, ಎಷ್ಟು ನಗ್ತೀರೋ, ಎಷ್ಟು ಮಾತಾಡ್ತೀರೋ ಅಷ್ಟು ನಿಮ್ಮ ಸ್ನಾಯುಗಳು ಸಡಿಲವಾಗಿ ಆ್ಯಕ್ಟಿವ್ ಆಗ್ತವೆ. ಇಲ್ಲ ಅಂದರೆ ಸ್ಟಿಫ್ನೆಸ್ ಜಾಸ್ತಿ ಆಗ್ತದೆ. ಮತ್ತು ಮಾತಾಡಲಿಕ್ಕೆ ಕೂಡ ಥೆರಪಿಸ್ಟು ನಾರ್ಮಲಾಗಿ ಪಾರ್ಕಿನ್ಸನ್ಸಲ್ಲಿ ಅಲ್ಲ, ನಾರ್ಮಲಾಗಿ ನಿಮಗೆ ಮಾತಾಡಲಿಕ್ಕೆ ಕೂಡ ಸ್ಪೀಚ್ ಥೆರಪಿಸ್ಟ್ಗಳು ಬರುವಂತಹ ಒಂದು ಸಂದರ್ಭ ಬರ್ಬೋದು. ಆದ್ದರಿಂದ ಪಾರ್ಕಿನ್ಸನ್ ವಿಚಾರ ಹೇಳುವಾಗ ಅದರ ಜೊತೆ ಇದನ್ನು ಮೆತ್ತಗೆ ನಾನು ಸೇರಿಸಿದ್ದೇನೆ, ಯಾಕೆಂದರೆ ಅದನ್ನು ಸಪ್ರೇಟಾಗಿ ಹೇಳಲಿಕ್ಕಾಗೋದಿಲ್ಲ. ಸೊ ದಯವಿಟ್ಟು ಏಜ್ ಒಂದು ಕಾರಣ ಇದಾಗಲಿಕ್ಕೆ. ಮೋಟಾರ್ ಸಿಸ್ಟಮ್ ಒಂಚೂರು ಕಮ್ಮಿ ಆಗ್ತದೆ.
ಮೋಟಾರ್ ನಮ್ಮದು ನಡೆಯೋದು ಒಂಚೂರು ಸ್ಲೋ ಆಗ್ತದೆ. ಈವನ್ ಅದರ್ವೈಸ್ ಏಜ್ ಆಗ್ತಾ 60 70 ಏಜ್ ಆಗ್ತಾ ಅದನ್ನೆಲ್ಲ ನಾವು ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ಪಾರ್ಕಿನ್ಸನ್ ಬಂದವರಂತೂ ಖಂಡಿತವಾಗಿಯೂ ಇನ್ನೊಬ್ಬರ ಹೆಗಲು ಹಿಡ್ಕೊಂಡು ವಾಕ್ ಮಾಡ್ತಾ ಇರಬೇಕು. ಆಮೇಲೆ ಸ್ಲೋ ಆಗಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದ್ದಾಗೆ ಕೋಲು ಹಿಡಿದು ವಾಕ್ ಮಾಡಬೇಕು. ಕೋಲು ಹಿಡಿದು ವಾಕ್ ಮಾಡೋದು ನಾಚಿಕೆಗೇಡು ಅನ್ನುವಂತಹ ಇದನ್ನು ತಲೆಯಿಂದ ತೆಗೆದುಹಾಕಿ ಯಾರೇ ಆಗಲಿ 60-70 ವರ್ಷ ಆದಾಗ 70 ವರ್ಷ ಆದಾಗ ಪರ್ಟಿಕ್ಯುಲರ್ಲಿ ಖಂಡಿತವಾಗಿಯೂ ಕೋಲು ಹಿಡಿಯೋದನ್ನು ಒಂದು ಅವಮಾನ ಅಂತ ಅಂದ್ಕೊಳ್ಬೇಡಿ. ನಡೀರಿ. ಪಾರ್ಕಿನ್ಸನ್ಸ್ ಆರ್ ನೋ ಪಾರ್ಕಿನ್ಸನ್ಸ್, ದಯವಿಟ್ಟು ಏಜ್ ಆಗ್ತಾ ಇದ್ದ ಹಾಗೆ ಯು ಗ್ರೇಸ್ಫುಲ್ಲಿ ಆ್ಯಕ್ಸೆಪ್ಟ್, ಎಸ್ ಹೌದು ಸ್ವಲ್ಪ ಪ್ರಾಬ್ಲಮ್ ಇದೆ, ನಾನು ಸರಿ ಮಾಡ್ಕೊಳ್ತೀನಿ ಅಂತ ಈ ಆತ್ಮವಿಶ್ವಾಸವನ್ನು ಜಾಸ್ತಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಕೆಲವು ವಿಟಮಿನ್ಗಳು ಕಮ್ಮಿ ಆಗ್ತವೆ. ನಮ್ಮ ಆಹಾರ ಸೇವನೆಯೇ ಸ್ವಲ್ಪ ಕಮ್ಮಿ ಆಗ್ತದೆ. ಆಹಾರ ಸೇವನೆ ಅಂದರೆ ವಯಸ್ಸಾಗ್ತಾ ನಾನು ಯಾವಾಗಲೂ ಹೇಳ್ತೀನಿ, ಜೀರ್ಣಶಕ್ತಿ ಕಮ್ಮಿ ಆಗ್ತದೆ, ಬುದ್ಧಿಶಕ್ತಿ ಜಾಸ್ತಿ ಆಗ್ತದೆ ಅಂತೇಳಿ. ಸೊ ಜೀರ್ಣಶಕ್ತಿ ಕಮ್ಮಿ ಆಗ್ತದೆ ಅಂತೇಳಿ ನಾವು ಕಮ್ಮಿ ಊಟ ಮಾಡ್ತೇವೆ. ಕಮ್ಮಿ ಊಟ ಮಾಡ್ತೇವೆ ಅಂದರೆ ಏನು, ಸಾಕಷ್ಟು ವಿಟಮಿನ್ಗಳು ಒಳಗಡೆ ಹೋಗೋದಿಲ್ಲ. B12 ನಾನು ಆವಾಗ ಹೇಳಿದಂಗೆ B12 ಇತ್ಯಾದಿಗಳು ಒಳಗಡೆ ಹೋಗೋದಿಲ್ಲ. ಆಗ ನಾವು ಬ್ಯಾಲೆನ್ಸ್ಡ್ ಡಯಟ್, ನಾನು ಮಾತಾಡಿದ್ದೀನಿ ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ ಮಾತಾಡಿದ್ದೀನಿ, ಕೇಳಿಸ್ಕೊಳ್ಳಿ. ಬ್ಯಾಲೆನ್ಸ್ಡ್ ಡಯಟ್ ನಾವು ಉಪಯೋಗ ಮಾಡಬೇಕು. ಒಂದಿಷ್ಟು ಮೊಸರು, ಒಂದಿಷ್ಟು ಹಸಿ ತರಕಾರಿ, ಸಾಯಂಕಾಲದ ಹೊತ್ತಿಗೆ ವೆಜಿಟೇಬಲ್ ಸಲಾಡು, ಸೌತೆಕಾಯಿ, ಟೊಮೆಟೊ, ನೀರುಳ್ಳಿ ಇತ್ಯಾದಿ ಹೆಚ್ಚಿ ಅದನ್ನು ತಿನ್ನಬೇಕು. ಆಮೇಲೆ ಇದರಿಂದ ಬೇರೆ ಬೇರೆ ವಿಟಮಿನ್ಗಳು ಸಿಗ್ತವೆ. ಹಸಿ ತರಕಾರಿಗಳು ಕಟ್ ಮಾಡಿ ವೆಜಿಟೇಬಲ್ ಸಲಾಡ್ ತಿನ್ನೋದ್ರಿಂದ. ಫ್ರೈಡ್ ಐಟಮ್ಗಳು ತಿನ್ನಬೇಡಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಸೊ ವೆಜಿಟೇಬಲ್ ಸಲಾಡ್ ಮಾಡಿ ಸಾಯಂಕಾಲದ ಹೊತ್ತಿಗೆ ಟೀ ಜೊತೆ ಅದು ತಗೊಳ್ಬೋದು. ಆಮೇಲೆ ಹಣ್ಣುಗಳು, ಬಾಳೆಹಣ್ಣು, ಮೋಸಂಬಿ, ಕಿತ್ತಳೆ, ಯಾವ ಹಣ್ಣುಗಳಾದರೂ ತಗೊಳ್ಳಿ. ಆಮೇಲೆ ಪ್ರೋಟೀನ್ ಹೆಚ್ಚಿಗೆ ಬೇಕಾಗೋದಿಲ್ಲ. ಇದೊಂದು ವಯಸ್ಸಾದವರು ತುಂಬ ಕೇಳ್ತಾರೆ ನನಗೆ, ಸರ್ ಇದು ಈ ಪ್ರೋಟೀನ್ ಪೌಡ್ರ್ ತಿನ್ನಲ್ಲ ಅಂತ ಹೇಳಿಬಿಟ್ಟು. ಅಷ್ಟೊಂದು ಬೇಕಾಗಿಲ್ಲ, ಯಾಕಂದರೆ ನಮ್ಮದು ಬೆಳವಣಿಗೆ ಎಲ್ಲ ಆಗಿದೆ. ಹೈಟು, ವೆಯ್ಟು, ಆಮೇಲೆ ನಮ್ಮದು ಮಸಲ್ಸು ಎಲ್ಲ ಸಾಕಷ್ಟು ಬೆಳೆದಿದೆ. ಇವಾಗ ಎಟ್ರೋಪಿ ಸ್ಟೇಜಿಗೆ ಹೋಗ್ತಾ ಇರ್ತದೆ, ಅದು ನಿಧಾನಕ್ಕೆ ಸ್ಟ್ರಿಂಕ್ ಆಗ್ತಾ ಇರ್ತದೆ. ನೀವೇನು ಪ್ರೋಟೀನ್ ಕೊಟ್ಟರು ಈಗ ಮತ್ತೆ ರೀಜನ್ರೇಟ್ ಮಾಡಲಿಕ್ಕಾಗೋದಿಲ್ಲ. ಮಸಲ್ಸ್ ಒಂದು ಸರಿ ಕಟ್ಟಾಗಿ ಹೋದರೆ ಅಥವಾ ಅದು ನಾಶ ಆದರೆ ಮತ್ತೆ ರೀಜನ್ರೇಟ್ ಮಾಡಲಿಕ್ಕಾಗೋದಿಲ್ಲ. ಹಾಗೆಯೇ ನರಗಳು ಕೂಡ ರೀಜನ್ರೇಟ್ ಆಗಲ್ಲ. ರೀಜನ್ರೇಟ್ ಆಗೋದು ಇಡೀ ನಮ್ಮ ದೇಹದಲ್ಲಿ ಯಾವುದಂದರೆ ಆಶ್ಚರ್ಯ ಆಗ್ಬೋದು ನಿಮಗೆ. ಕಳೆದ ಸಲ ಹೇಳಿದ್ದೀನಿ ಫ್ಯಾಟಿ ಲಿವರ್ ಅಂತ. ಲಿವರ್ ಮಾತ್ರ ಅದರ ಸೆಲ್ಗಳು ರೀಜನ್ರೇಟ್ ಆಗ್ತವೆ, ಮತ್ತೆ ಪ್ರೊಡ್ಯೂಸ್ ಆಗ್ತವೆ, ಮತ್ತೆ ಲಾಸ್ ಆಗಿದ್ದನ್ನು ಕಾಂಪನ್ಸೇಟ್ ಮಾಡ್ತವೆ ಅವು. ಸೊ ಇದೊಂದು ನಿಮಗೆ ಹೊಸ ವಿಷಯ ಹೇಳ್ತಾ ಇದ್ದೀನಿ. ಸೊ ಇವತ್ತು ಪಾರ್ಕಿನ್ಸನ್ಸ್ ಬಗ್ಗೆ ಇಷ್ಟು ನನಗೆ ಗೊತ್ತಿರುವಷ್ಟು ಹೇಳ್ತಾ ಇದ್ದೀನಿ. ನೀವು ನರಗಳ ತಜ್ಞರ ಹತ್ರ ಹೋದರೆ ಅವರು ಇನ್ನೂ ನಿಮಗೆ ಸಮಯ ಇದ್ದರೆ ಹೇಳ್ಬೋದು. ಪ್ರಾಬ್ಲಮ್ ಏನಂದರೆ ಎಲ್ಲ ಸ್ಪೆಷಲಿಸ್ಟ್ಗಳಿಗೆ ಟೈಮ್ ಇಲ್ಲ. ಸೊ ಆದ್ದರಿಂದ ಎಷ್ಟು ಬೇಕೋ ಅಷ್ಟು ನಿಮ್ಮ ಮಾತುಗಳು ಕೇಳ್ಕೊಳ್ತಾರೆ, ಔಷಧಿ ಬರೀತಾರೆ. ಆಮೇಲೆ ಏನೋ ಒಂದು ಚಿಕ್ಕ ಎಲ್ಲ ಲಾಸ್ಟಿಗೆ ಎಲ್ಲ ನಾನು ಮುಗಿಸೋಕ್ಕೆ ಮುಂಚೆ ಒಂದು ಚಿಕ್ಕ ಟೆಸ್ಟ್ ಹೇಳ್ತೀನಿ. ಈ ವಯಸ್ಸಾದವರಿಗೆ ಒಂದು 50-60 ವರ್ಷ ಆದವರಿಗೆ 2 ಕಾಲು ಜೋಡಿಸಿ ನಿಲ್ಲಿಸಿ ಅವ್ರನ್ನ. ಆಮೇಲೆ ಕೈ ಹೀಗೆ ಸ್ಟ್ರೆಚ್ ಮಾಡಲಿಕ್ಕೆ ಹೇಳಿ. ಕೈ ಈ ಥರ ಸ್ಟ್ರೆಚ್, ನಿಂತ್ಕೊಂಡು ಕೈ ಸ್ಟ್ರೆಚ್ ಮಾಡೋದು. ಕೈ ಸ್ಟ್ರೆಚ್ ಮಾಡಿ ಕಣ್ಣು ಮುಚ್ಕೊಳ್ಳಿಕ್ಕೆ ಹೇಳಿ. ಆವಾಗ ಏನಾದರೂ ಕೈಯಲ್ಲಿ ಟ್ರಮರ್ಸ್ ಈ ಥರ ಅಲುಗಾಡ್ತಾ ಸೂಕ್ಷ್ಮವಾಗಿ ಸ್ಪಂದನ ಕಾಣಿಸುತ್ತಾ ಅಥವಾ ಅವರು ಬೀಳೋ ಥರ ಆಗ್ತದಾ ಅದನ್ನು ನೋಡಿ. ಅದು ಆ ಥರ ಏನಾದರೂ ಕಾಣಿಸ್ಕೊಂಡ್ರೆ ದಯವಿಟ್ಟು ಕೂಡಲೇ ನರಗಳ ತಜ್ಞರ ಹತ್ರ ಹೋಗಿ. ಅದು ಪಾರ್ಕಿನ್ಸನ್ನೇ ಆಗಬೇಕು ಅಂತೆಲ್ಲ, ಬೇರೆ ಮೆದುಳಿಗೆ ಸಂಬಂಧಪಟ್ಟ, ಬೇರೆ ನರಗಳಿಗೆ ಸಂಬಂಧಪಟ್ಟ ಬೇರೆ ಯಾವುದೋ ಕಾಯಿಲೆ ಬರ್ತಾ ಇದೆ. ಇದು ಮನೆಯಲ್ಲಿ ನೀವು ಮಾಡಬಹುದಾದಂತಹ ಒಂದು ಚಿಕ್ಕ ಪರೀಕ್ಷೆ. ಅದಕ್ಕೆ ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ. ಬಟ್ ಅದು ಆ ಥರ ಕಾಣಿಸ್ಕೊಂಡ್ರೆ ದಯವಿಟ್ಟು ನೀವು ಫಸ್ಟ್ ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ. ಆಮೇಲೆ ಅವರು ಒಳ್ಳೆಯ ನ್ಯೂರಾಲಜಿಸ್ಟ್ ಹತ್ರ, ನರಗಳ ತಜ್ಞರ ಹತ್ರ ಕಳಿಸ್ತಾರೆ. ನರಗಳ ತಜ್ಞರು ಪರೀಕ್ಷೆ ಮಾಡಿ ಅದಕ್ಕೆ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಬೇಕಾದ ಔಷಧಿಗಳನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಇಷ್ಟು ಹೇಳಿ ನನ್ನ ಇವತ್ತಿನ ಒಂದು ಅಪರೂಪದ ಕಾಯಿಲೆ ಆದರೂ ನಿಮಗೆ ವಿಷಯ ಗೊತ್ತಿರಲಿ ಅನ್ನೋದಕ್ಕೆ ಕಾರಣಕ್ಕಾಗಿ ಇದನ್ನು ಮಾತಾಡಿದ್ದೀನಿ. ಜೈ ಹಿಂದ್.